ನಮಸ್ಕಾರ. ಇವತ್ತಿನ ಪ್ರಶ್ನೆ ಮದ್ದಿಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಹತ್ರ ನಾವು ಪ್ರಶ್ನೆ ಕೇಳಿದಾಗ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಅಂತೇಳಿ ಕೇಳಿದ್ದಾರೆ. ನೋಡಿ, ಈಗ ನಿಮ್ಮ ಮದ್ದಿಡೆ ಆಗಿದೆಯಲ್ಲ ಅಂತೇಳಿ ತಿಳ್ಕೊಬೇಕು ಅಂದಾಗ ಈ 10 ಬೆರಳಿನ ಉಗುರಿನ ಫೋಟೋ ಬೇಕಾಗುತ್ತೆ. ಮತ್ತು ನಿಮ್ಮ ಮದ್ದಿಡೆ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದ ಆದಮೇಲೆ ಈಗ ಸುಮಾರು ಈಗ 1-2 ವರ್ಷದಿಂದೇನೋ ಅಥವಾ 6 ತಿಂಗಳಿಂದೇನೋ ನೀವು ಯಾವ ಥರ ಇದ್ದರೆ ಅದು ನಿಮಗೆ ಗೊತ್ತಿರುತ್ತೆ. ಯಾವುದಾದ್ರೂ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ರೆ ಅದರದ್ದೊಂದು ಫೋಟೋ ಬೇಕಾಗುತ್ತೆ. ಮತ್ತು ಪ್ರೆಸೆಂಟು ಒಂದು ಸೆಲ್ಫಿ ಹೊಡೆದು ಫೋಟೋ ಬೇಕಾಗುತ್ತೆ. ಫೋಟೋ ಎನರ್ಜಿನಲ್ಲೂ ಕೂಡ ಒಂದು ಲೆಕ್ಕಾಚಾರದ ಮುಖಾಂತರವಾಗಿ ಒಂದು ಪ್ರಶ್ನೆ ಇಟ್ಟು ನೋಡಿದಾಗ ಅದರಲ್ಲೂ ಗೊತ್ತಾಗುತ್ತೆ. ಮತ್ತು 10 ಬೆರಳಿನ ಉಗುರಿನ ಫೋಟೋ ಬೇಕಾಗುತ್ತೆ. ಆ ಉಗುರಲ್ಲೂ ಕೂಡ ಅಷ್ಟೇ ಒಂದು ಲೆಕ್ಕಾಚಾರ ಇಟ್ಕೊಳ್ತೀವಿ. ಮತ್ತು ನೀವು ಕಳಿಸಿದಂತಹ ಟೈಮ್ನೆಲ್ಲ ಇಟ್ಕೊಳ್ತೀವಿ. ಇದಾದಮೇಲೆ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ಜಾತಕ ಕುಂಡಲಿ ಏನಾದರೂ ಬರ್ಸಿರೋದಿತ್ತು ಅಂತ ಅಂದರೆ ಅದು ಕೂಡ ಬೇಕಾಗುತ್ತೆ. ಅದ್ರ ಮೇಲೂ ಒಂದು ಪ್ರಶ್ನೆ ಇಟ್ಟು ನೋಡ್ತೀವಿ. ಅದ್ರ ಜೊತೆಯಲ್ಲಿ ಮತ್ತೀಗ ಫೋಟೋ ಎನರ್ಜಿನಲ್ಲೂ ಅಷ್ಟೇ ಚಕ್ರಾಸ್ಗಳ ಒಂದು ಯಾವ ರೀತಿಯಾಗಿ ವೇರಿಯೇಷನ್ ಆಗಿದೆ ಏನು ಅದೆಲ್ಲ ಒಂದು ಡೀಟೇಲ್ ಸಿಗುತ್ತೆ. ಆಮೇಲೆ ನಿಮ್ಮದೊಂದು ವಾಯ್ಸ್ ರೆಕಾರ್ಡ್ ಕೇಳ್ತೀವಿ. ಆಗಿರುವಂತಹ ಪ್ರಾಬ್ಲಮ್ಗಳ ಬಗ್ಗೆ ನೀವೊಂದು ವಾಯ್ಸ್ ರೆಕಾರ್ಡ್ ಕಳಿಸಿ ಅಂತೇಳಿ ನೀವು ವಾಟ್ಸಪ್ಪಲ್ಲೇ ಒಂದು ವಾಯ್ಸ್ ನೋಟ್ ಕಳಿಸಿದ್ರೂ ಆಯಿತು. ಆ ಒಂದು ವಾಯ್ಸ್ ಮುಖಾಂತರವಾಗೂ ಕೂಡ ಒಂದು ಪ್ರಶ್ನೆ ಇಟ್ಟು ನೋಡ್ತೀವಿ. ಹೀಗೆ ಸುಮಾರು ಈಗ ಡೀಟೇಲ್ಸ್ನೆಲ್ಲ ತೆಗೆದುಕೊಂಡು ಇದಿಷ್ಟೂ ಕೂಡ ನಾವು ಪ್ರಶ್ನೆ ಇಟ್ಟು ನೋಡಿದಾಗ ಕೆಲವು ಟೈಮಲ್ಲೆಲ್ಲ ಯಾವ್ಯಾವ ದಿಕ್ಕಿನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಆಗಿದೆಯೋ ಇಲ್ವೋ, ಇಲ್ಲ ಸ್ವಾಭಾವಿಕವಾಗಿ ಬಂದಿದೆಯೋ, ಕೆಲವೊಬ್ಬರಿಗೆ ಬಾಡಿ ಹೀಟಾಗಿ ಬರೋವಂಥದ್ದು ಇರುತ್ತೆ, ಆ ಥರದ್ದೇನಾದರೂ ಆಗಿದೆಯೋ, ಇಲ್ಲ ಹಾಸ್ಪಿಟಲ್ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆನೋ, ಇಲ್ಲ ನಿಜವಾಗ್ಲೂ ಇದು ಮದ್ದಿಡಿ ಆಗಿದೆಯೋ ಅಥವಾ ಕೈಮಸಿ ಆಗಿದೆಯೋ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೋ, ಏನು ತೊಂದರೆ ಆಗಿದೆ ಅಂತೇಳಿ ಆ ಪ್ರಶ್ನೆ ಮುಖಾಂತರವಾಗಿ ನಮಗೆ ಗೊತ್ತಾಗುತ್ತೆ. ಗೊತ್ತಾಗಿದ್ದ ಆದಮೇಲೆ ನಾವು ಹೇಳ್ತೀವಿ ಸ್ವಾಭಾವಿಕವಾಗಿ ಬಂದಿರೋವಂಥದ್ದು ಏನಾರು ಇತ್ತು ಅಂದರೆ ಈಗ ಮನೆಯಲ್ಲೇ ಏನಾದರೂ ಆಹಾರ ಪದ್ಧತಿ ಕ್ರಮದಲ್ಲಿ ಸರಿ ಮಾಡ್ಕೋಬೋದು ಅಂತೇಳಿ. ಮತ್ತು ಮದ್ದಿಡಿಯಿಂದ ಆಗಿದೆ ಅಂತ ಅಂದರೆ ಅದಕ್ಕೆ ಯಾವ ಥರ ಪ್ರಸಾದ ತಗೋಬೇಕು, ಏನು ಯಾವ ರೀತಿಯಾಗಿ ನೀವು ಫಾಲೋ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ಇಷ್ಟು ಡೀಟೇಲ್ಸ್ ಬೇಕಾಗುತ್ತೆ. ಈಗ ನೀವು ನೋಡ್ತೀರಾ ಹುರುಳಿಕಾಳಲ್ಲಿ ಯೂರಿನ್ ಪಾಸ್ ಮಾಡಿ ನೆನೆ ಹಾಕಿ ನೋಡಿದ್ರೂ ಕೂಡ ಅದರಲ್ಲಿ ಕೆಲವು ಟೈಮಲ್ಲೆಲ್ಲ ಕಂಪ್ಲೀಟಾಗಿ ಗೊತ್ತಾಗಲ್ಲ. ಯಾಕೆ ಅಂತ ಅಂದರೆ ಈಗ ನಾನು ತಗೊಳ್ಳೋವಂಥ ಡೀಟೇಲ್ಸಿಂದ ಏನೇನು ನೋಡ್ಬೋದು ಅಂದರೆ ಈಗ ಯಾವ ದಿಕ್ಕಿನಿಂದ ಬಂದಿದೆ, ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿದಾರಾ, ಯಾವ ಥರದ ಒಂದು ಕೈಮದ್ದು ಆಗಿರ್ಬೋದು ಏನು ಅಂತೇಳಿ ಆ ಥರ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಈಗ ಹುರುಳಿಕಾಳು ಮತ್ತು ನುಗ್ಗೆ ಸೊಪ್ಪಿನ ರಸ ಅದೆಲ್ಲ ಹಿಂಡಿ ನೋಡ್ತೀವಲ್ಲ, ಅದರಲ್ಲಿ ಜಸ್ಟ್ ಮದ್ದಿಡಿ ಆಗಿದೆ ಅಂತೇಳಿ ಮಾತ್ರ ಗೊತ್ತಾಗುತ್ತೆ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಕೆಟ್ಟ ಎನರ್ಜಿ ಎಲ್ಲ ಯಾವ ರೀತಿಯಾಗಿ ಸೇರಿಕೊಂಡಿದೆ, ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ ಏನು ಅಂತೇಳಿ ಗೊತ್ತಾಗುತ್ತೆ. ಅದರಲ್ಲಿ ಬರೀ ಜಸ್ಟು ಮದ್ದಿಡಿ ಆಗಿದೆಯೋ ಇಲ್ಲೋ ಅಂತೇಳಿ ಮಾತ್ರ ಗೊತ್ತಾಗುತ್ತೆ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಬೆಳ್ಳಿ ಉಂಗುರನ ತೊಗೊಂಬಿಟ್ಟು ಉಜ್ಜಿದಾಗ ಆ ನರಗಳು ಬ್ಲಾಕ್ ಆಗಿರೋವಂಥದ್ದು, ಬ್ಲಡ್ಡು ಕೆಟ್ಟೋಗಿರುವಂಥದ್ದು ಮಾತ್ರ ಅದರಲ್ಲಿ ಗೊತ್ತಾಗುತ್ತೆ. ಇಷ್ಟು ಡೀಟೇಲ್ಸು ಬೇಕಾಗುತ್ತೆ. ಒಟ್ಟಿನಲ್ಲಿ ನೀವೇನಾದರೂ ಪ್ರಶ್ನೆ ಕೇಳಬೇಕು ಅಂತ ಅಂದರೆ ಇಷ್ಟು ಡೀಟೇಲ್ಸ್ ಬೇಕಾಗುತ್ತೆ. ಕೈಮದ್ದಿನ ವಿಷಯದಲ್ಲಿ ಪ್ರಶ್ನೆ ಕೇಳಬೇಕು ಅಂತ ಅಂದರೆ. ನೋಡಿದಲ್ಲ ವೀಕ್ಷಕರ, ಇವತ್ತಿನ ಈ ವಿಡಿಯೋ ಅಷ್ಟೇ. ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.